ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಸುಶೀಲಾ ನಗರದಲ್ಲಿ ಕಳಪೆ ಕಾಮಗಾರಿ ಆಗಿದ್ರೂ ಕೂಡ ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು. ಎಸ್ಡಿಎಂಸಿ ಅಧ್ಯಕ್ಷ ಹೇಗಿರಬೇಕು ಅಂತ ತೋರಿಸಿಕೊಟ್ಟ ಡಿ ಕುಮಾರ್ ನಾಯಕ್. ಎಸ್ ಪ್ರಿಯ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲಾ ನಗರ ಗ್ರಾಮ ಪಂಚಾಯಿತಿಯ ಸುಶೀಲಾ ನಗರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದರಲ್ಲಿ ಸತತ 2016, 17, 18ರ ಸಾಲಿನಲ್ಲಿ ಪುಟ್ಟ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಕಂಪನಿಗಳ ವತಿಯಿಂದ ಅಂದ್ರೆ ಬಾತ್ರೂಮ್ ಕಟ್ಟಿಸಿಕೊಟ್ಟಿದ್ದಾರೆ. ಆದ್ರೆ ನೋಡೋದಕ್ಕೆ ಮಾತ್ರ ಇದು ಬಾತ್ರೂಮ್ ಕಂಡಂಗೆ ಕಾಣುತ್ತೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಿರುವಂತ ದೃಶ್ಯ ಇದು ಕಣ್ಣಿಗೆ ಮಾತ್ರ ಬಾತ್ರೂಮ್ ಕಣ್ರಿ. ಆದ್ರೆ ಅದರ ಪಕ್ಕದಲ್ಲಿ ಗುಂಡಿ ತೋಡಿ ಲ್ಯಾಟ್ರಿನ್ ಪಿಟ್ ಅನ್ನು ತೋಡಿರುವುದಿಲ್ಲ. ಹಾಗೇನೆ ರೂಮನ್ನ ಕಟ್ಟಿಕೊಟ್ಟು ಗ್ರಾಮ ಪಂಚಾಯಿತಿಯ ವತಿಯಿಂದ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿ ಹಾಕಿಸಿಕೊಂಡು ಹೋಗಿರುತ್ತಾರೆ. ಆದ್ರೆ ವೀಕ್ಷಕರೇ, ಇಲ್ಲಿ ನಡೆದಿದ್ದೇ ಬೇರೆ. ಸರಿಯಾದ ಬಾಗಿಲು ಇಲ್ಲ, ಸರಿಯಾದ ಗೋಡೆನೂ ಕಟ್ಟಿಲ್ಲ, ಸರಿಯಾದ ಮೇಲ್ಭಾಗದಲ್ಲಿ ಚಾವಣಿಯನ್ನು ಹಾಕಿಲ್ಲ. ನಂತರ ನೀರಂತೂ ಇಲ್ವೇ ಇಲ್ಲ ಬಿಡೆ. ಆ ನೀರು ಎಲ್ಲಿಂದ ತಂದು ಕೊಡಬೇಕು ಮತ್ತು ಯಾವ ಕುಣಿಯಲ್ಲಿ ಹೋಗಬೇಕು? ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, SKMEPL ಕಂಪನಿಯ ವತಿಯಿಂದ ಬಾತ್ರೂಮ್ ಕಟ್ಟಿಸಿ ಕೊಟ್ಟಿರುತ್ತಾರೆ. ಸರಿಸುಮಾರು 1 ವರ್ಷದಿಂದ ರೂಮುಗಳು ಇದ್ದು ಇವುಗಳಲ್ಲಿ ನೀರಿನ ಸೌಲಭ್ಯವೇ ಇಲ್ಲ ಮತ್ತು 4 ರೂಮುಗಳನ್ನ ಬೀಗ ಹಾಕಿದ್ದಾರೆ. ಇದು ಶಾಲೆಯ ಶಿಕ್ಷಕರ ಬುದ್ಧಿವಂತಿಕೆ. ಪ್ರಿಯ ವೀಕ್ಷಕರೇ, ಚರಂಡಿ ಹೋಗಲಿಕ್ಕೂ ರಸ್ತೆಯ ಮೂಲಕ ಸರಿಯಾದ ಮಾರ್ಗವಿಲ್ಲ. ಶಾಲೆಯ ಪಕ್ಕದಲ್ಲಿ ಕಾಂಪೌಂಡ್ ಕಟ್ಟಿದ್ದರೂ ಆ ಕಾಂಪೌಂಡ್ ಯಾವಾಗ ಬೀಳುತ್ತೋ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಬಳಕೆ ಮಾಡಲಿಕ್ಕೆ ನೀರಂತೂ ಇಲ್ವೇ ಇಲ್ಲ. ಎಸ್, ಶಾಲೆಯ ಮುಖ್ಯೋಪಾಧ್ಯಾಯರೇ, ದಯವಿಟ್ಟು ಮುಂದೆ ಆಗುವಂತ ಅನಾಹುತವನ್ನ ಈಗಲೇ ತಡೆಯಿರಿ. ಈಗ ತಾನೇ SDMC ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಿ ಕುಮಾರ್ ನಾಯಕ್ ಅವರಿಗೆ ಹೆಚ್ಚಿನ ಬೆಂಬಲ ಸಿಕ್ಕರೆ ಶಾಲೆಯ ಅಭಿವೃದ್ಧಿ ಖಂಡಿತ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು. ಶಾಲೆಯಲ್ಲಿ ಎಲ್ಲ ಸೌಲಭ್ಯ ದೊರಕಿದೆ ಅಂತೇಳಿ ಮಾತ್ರ ಅನುಕೂಲ ಮಾಡಿಕೊಳ್ತಿದ್ದಾರೆ. ಆದರೆ ನೀವು ನೋಡ್ತೀವಿ ಒಂಥರ ದೃಶ್ಯ ನೋಡಿದ್ವಿ ವೀಕ್ಷಕರೇ. ಇದು ಬನ್ನಿ ವೀಕ್ಷಕರೇ, ಹೊರಗಡೆ ನಾನು ಇನ್ನ ತೋರಿಸ್ತಿದ್ದೀನಿ. ಬನ್ನಿ ವೀಕ್ಷಕರೇ, ಕಣ್ತುಂಬ ನೋಡುವಂತ ದೃಶ್ಯ ನೋಡಿ ವೀಕ್ಷಕರೇ. ಇದು ವೀಕ್ಷಕರೇ ನೋಡಿ ಯಾವ ತರಹದ ಗೋಡೆ ಕಟ್ಟಿ ಇದನ್ನ ಬಿಲ್ ಸಮೇತ ಮಾಡಿಕೊಟ್ಟಿರುವಂತ ಅಧಿಕಾರಿಗಳು ಯಾರನ್ನೋದು ಗೊತ್ತಿಲ್ಲ. ಇನ್ನ ಗ್ರಾಮ ಪಂಚಾಯತಿಯ ಅಧಿಕಾರಿಗಳೇ, PDO ಸಾರ್ಗಳೇ ಅಥವಾ SDMC ಅಧ್ಯಕ್ಷರು ಏನಾದರೂ ಇದನ್ನು ಸಹಿ ಮಾಡಿ ಕಚ್ಚಾ ಪಕ್ಕ ಅಂದರೆ ಕಳಪೆ ಕಾಮಗಾರಿ ಆಗಿರುವಂತ ಬಿಲ್ಗಳಿಗೆ ಏನಾದರೂ ಸಹಿ ಮಾಡಿರುವಂತ ದೃಶ್ಯನೂ ನೋಡ್ರಿ ವೀಕ್ಷಕರೇ. ನೀವು ನೋಡಿ, ಇವಾಗ ನೋಡಿ ವೀಕ್ಷಕರೇ, ಮುಟ್ಟಿದರೆ ಸಾಕು ಜಣ ಎಂದು ಸೈಡಿನ ಪರ್ದೆಯಂಗೆ ಬೀಳುತ್ತಿದ್ದಾವೆ. ನೋಡಿ ವೀಕ್ಷಕರೇ, ಮೇಲೆ ನೋಡಿ ವೀಕ್ಷಕರೇ, ನೋಡಿ ವೀಕ್ಷಕರೇ, ಇದು ಸೀಳಿರುವಂತಹ ದೃಶ್ಯ ನೋಡಿ. ಇದು ನೋಡಿ ವೀಕ್ಷಕರೇ, ಇದು ಸೀಳಿರುವಂತಹ ದೃಶ್ಯ ನೋಡಿ. ಇವಿಷ್ಟು ಅಕ್ರಮವಾಗಿ ಕಟ್ಟಿರುವಂತ ದೃಶ್ಯ ನೋಡಿ ವೀಕ್ಷಕರೇ. ಇದು ಯಾರಿಗೂ ಕಣ್ಣಿಗೆ ಕಂಡಿಲ್ಲ ಇನ್ನುವರೆಗೆ. ಇದು ದೃಷ್ಟಿ ನ್ಯೂಸ್ ಕಣ್ಣಿಗೆ ಮಾತ್ರ ಇವತ್ತು ಕಂಡಿತ್ತು ನೋಡಿ ವೀಕ್ಷಕರೇ. ಇದು ವೀಕ್ಷಕರೇ, ಇನ್ನು ಈ ಸೈಡ್, ಈ ಭಾಗದಲ್ಲಿ ನೋಡಿ ವೀಕ್ಷಕರೇ, ಸೈಡಿನ ತಡೆಗೋಡೆ ಇದು ಯಾವತ್ತು ಬೀಳುತ್ತೋ ಯಾವತ್ತೂ ಇಲ್ಲ, ಯಾರಿಗೂ ಇನ್ನ ಲಭ್ಯವಾಗಿಲ್ಲ ವೀಕ್ಷಕರೇ. ಇದು ಪೂರಾ ಹೊಟ್ಟೆ ಸೀಳ್ಬಿಟ್ಟಿತ್ತು ವೀಕ್ಷಕರೇ. ಇದು
ಅಗಲವಾಗಿ ಹಗುರವಾಗಿ ಸೀಳಿತೆ ವೀಕ್ಷಕರೇ. ನೀವು ನೋಡ್ರಿ, ಇದು ಒಂದೇ ವೀಕ್ಷಕರೇ ಸುಮಾರು ಸತತ 100-150 ಅಡಿಯಷ್ಟು ದೂರ ನಾವು ಏನು ಹೋಗ್ತಾ ಇದ್ದೀವಿ. ಅಷ್ಟು ದೂರ ಹೋದರೂ ಇದು ಕಟ್ಟಿರುವಂಥ ಗೋಡೆ ಯಾವತ್ತು ಬೀಳುತ್ತೋ ಯಾರಿಗೂ ಲಭ್ಯವಾಗಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಒಮ್ಮೆ ಪರಿಶೀಲನೆ ಮಾಡಿ ಇದನ್ನು ಮತ್ತೆ ಪುನರ ಕಟ್ಟಿಸಿಕೊಡ್ಬೇಕಂತೇಳಿ ದೃಷ್ಟಿ ನ್ಯೂಸ್ ವತಿಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಮುಂದೆ ಇನ್ನು ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಸೀಳಿರುವಂಥ ದೃಶ್ಯ ನೋಡಿ ಇದು. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಇದು ಬೇರೆ ಯಾವ ಕಂಪನಿಯರು ಮಾತ್ರ ಇದು ಕಟ್ಟಿಸಿಕೊಟ್ಟಿಲ್ಲ. ಇದು JSW ಜಿಂದಾಲ್ ಕಂಪ್ನಿ ಕಡೆಯಿಂದನೇ ಇದು ಕಟ್ಟಿಸಿಕೊಟ್ಟಿರುವಂಥ ಒಂದು ಕೊಠಡಿ. ನೋಡಿ ವೀಕ್ಷಕರೇ, ಇಲ್ಲಿ ಎಲ್ಲರೂ ದಡ್ಡರು, ದಡ್ಡರು, ಮೂರ್ಖರು ಅಂತೇಳಿ ತಿಳ್ಕೊಂಡಿದ್ದಾರೆ ಇವತ್ತು JSW ಕಂಪ್ನಿಯವರು. ನೋಡಿ ವೀಕ್ಷಕರೇ, ಯಾವ ತರಹ ಕಟ್ಟಿದ್ದಾರೆ, ಯಾವ ತರಹ ಕಟ್ಟಿಸಿಕೊಟ್ಟಿದ್ದಾರೆ. ಇವತ್ತು ಮಕ್ಕಳು ಇದರಲ್ಲಿ ಏನಾದರೂ ಬಂದು ಒಂದು ಮಾಡಲಿಕ್ಕೆ ಅಥವಾ ಲೆಟ್ರಿನ್ ಕುಂದ್ರಲಿಕ್ಕೆ ಏನಾದರೂ ಬಂದಾರಂತಂದರೆ ಅವರು ಅಲ್ಲೇ ಮಣ್ಣಲ್ಲಿಯೇ ಮುಚ್ಕೊಂಡು ಹೋಗ್ತಾರೆ. ನೋಡಿ, ಗೋಡೆ ಬಿತ್ತಂದರೆ ಸಾಕು ವೀಕ್ಷಕರೇ. ಇಂಥ ಸಣ್ಣ ಸಣ್ಣ ಮಕ್ಕಳಿಗೆ ಕಟ್ಟಿಸಿ ಕೊಟ್ಟಿರುವಂಥ ಅಧಿಕಾರಿಗಳು ಇದು JSW ಕಂಪ್ನಿ ಕಡೆಯಿಂದ ಆಗಿರುವಂಥ ಘಟನೆ. ನೋಡಿ ವೀಕ್ಷಕರೇ, ಇದು ನೋಡಿ ಸೀಳಿರುವಂಥ ದೃಶ್ಯ ನೋಡಿ. ಇದು ನೋಡಿ, ಇದು ಬೇರೆ ಯಾವ ಕಂಪ್ನಿ ಇದಲ್ಲ, ಇದು ಜಿಂದಾಲ್ ಕಂಪ್ನಿ JSW ಕಂಪ್ನಿ ಕಡೆಯಿಂದನೇ ಕಟ್ಟಿಸಿಕೊಟ್ಟಿರುವಂಥ ಒಂದು ಕೊಠಡಿ. ನೋಡಿ ವೀಕ್ಷಕರೇ, ಇಂಥ ದುರ್ಘಟನೆಯನ್ನು ನಾವು ಇವತ್ತು ಸುಶೀಲನಗರ ಗ್ರಾಮ ಪಂಚಾಯಿತಿಯಲ್ಲಿ ನೋಡ್ತಿರುವಂಥ, ಕಣ್ಣಿಂದನೇ ನೋಡ್ತಿರುವಂಥ ದೃಶ್ಯ. ಇವತ್ತು ಅವರು ಹೇಳೋದೊಂದು ಮಾಡೋದೊಂದು, ಆದರೆ ಇಲ್ಲಿ ನಡೀತಿರೋದೇ ಬೇರೆ ವೀಕ್ಷಕರೇ, ಇಲ್ಲಿ ನಡೀತಿರೋದೇ ಬೇರೆ. ಬನ್ನಿ ವೀಕ್ಷಕರೇ, ಇನ್ನು ಮುಂದೆ ಭಾಳ ಕೆಲಸಗಳು ಬಾಕಿ ಇರುವಂಥ ದೃಶ್ಯ ನಿಮ್ಮನ್ನು ತೋರಿಸ್ತೀನಿ. ವೇಟ್ ಅಂಡ್ ಸಿ. ಕೇವಲ ಒಂದು ಬಾಗಿಲು ಅಥವಾ ಎರಡು ಬಾಗಿಲು ಮಾತ್ರ ಇಲ್ಲಿ ಓಪನ್ ಆಗಿರುವಂಥ ದೃಶ್ಯ ನೋಡಿ. ಇದರಲ್ಲಿ ನೀರಿಲ್ಲ, ಖಾಡಿ ಕೊಡಪಾನಗಳು. ನೋಡಿ ಸ್ವಾಮಿ, ನೋಡಿ ಯಾವ ತರಹ ಇದೆ ನೋಡಿ. ಏನಿಲ್ಲ ಸ್ವಾಮಿ, ಖಾಲಿ ಬಾಕ್ಸು, ನೀರಿಲ್ಲ ಸ್ವಾಮಿ. ತದಾದ ನಂತರ ಇಲ್ಲಿನೂ ನೀರಿಲ್ಲ ಸ್ವಾಮಿ. ತದಾದ ನಂತರ ಇಲ್ಲಿ ಯಾವುದೇ ತರಹದ ಸೌಲಭ್ಯ ಮಾಡಿಲ್ಲ ಸ್ವಾಮಿ. ಇಲ್ಲಿ ನೋಡಿ ಬನ್ನಿ ಸ್ವಾಮಿ, ಈ ಕೊಳೆಯಲ್ಲೂ ನೀರಿಲ್ಲ, ಇನ್ನೂ ನೀರಿಲ್ಲ ಸ್ವಾಮಿ. ಇದನ್ನು ಖಾಲಿ ಸ್ವಾಮಿ. ಆದರೆ ಇಲ್ಲಿ ನಡೀತಿರೋದು ಏನು ವೀಕ್ಷಕರೇ ಅಂತಂದ್ರೆ, ಒಮ್ಮೆ ಬನ್ನಿ ತೋರಿಸ್ತಿದ್ದೀನಿ. ಎರಡನೇ ರೂಮು
3ನೇ ರೂಮು, 4ನೇ ರೂಮು, 5ನೇ ರೂಮು, ಇನ್ನೂ ಕೇವಲ 5-6 ರೂಮುಗಳು ಬೀಗ ಹಾಕಿ ಬಿಟ್ಟಿದ್ದಾರೆ. ಕಾರಣ ಯಾಕೆ ಮಕ್ಕಳಿಗೆ ತೆಗೆದು ವ್ಯವಸ್ಥೆ ಮಾಡಿ ಕೊಡಬಾರ್ದಾಗಿತ್ತು ಶಿಕ್ಷಕರು? ಇದನ್ನ ಯಾಕೆ ಮುಚ್ಚಿದ್ದಾರೆ ನೋಡಿ, ಇದನ್ನ ಯಾಕೆ ಬೀಗ ಹಾಕಿ ಮುಚ್ಚಿದ್ದಾರೆ ಅನ್ನುವಂಥ ಮಾಹಿತಿ ಯಾರಿಗೂ ಮಾಹಿತಿ ದೊರಕಿಲ್ಲ. ನೋಡಿ ವೀಕ್ಷಕರೇ, ನೀವು ಕಣ್ತುಂಬ ನೋಡ್ತಿರುವಂಥ ದೃಶ್ಯ ಇದು. ಕೇವಲ ಒಂದು ರೂಮ್ ಮಾತ್ರ ಬಾಗಿಲು ತೆಗೆದಿದ್ದಾರೆ. ತದಾದ ನಂತರ ಒಳಗಡೆ ನೀರಿಲ್ಲ, ಸ್ವಚ್ಛತೆ ಇಲ್ಲ. ಆದರೆ ಉಳಿದಂಥ ರೂಮಿಗಳಿಗಾದರೂ ವ್ಯವಸ್ಥೆ ಮಾಡಿ ಕೊಡಬೇಕಾಗಿತ್ತಲ್ಲ ಮಕ್ಕಳಲ್ಲಿ. ಮತ್ತೆ ಹಿಂದೆ ಹೋಗಿ ನೋಡೋಣ ಬನ್ನಿ ಸ್ವಾಮಿ ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಇದು. ಮತ್ತೆ ತಡೆಗೋಡೆ ಕಾಣ್ತಿರುವಂಥ ದೃಶ್ಯ ನೋಡಿ ವೀಕ್ಷಕರೇ, ಇದು ಯಾವತ್ತು ಬೀಳುತ್ತೋ ಯಾವತ್ತೂ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ ವೀಕ್ಷಕರೇ. ಇದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಿಸಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಮುಂದೆ ಹಂಗೆ ಹೋಗಿ ನೋಡೋಣ ಬನ್ನಿ. ನೀವು ನೋಡ್ತೀವಂತ ದೃಶ್ಯ ಸುಶೀಲನಗರ. ಒಮ್ಮೆ ನೋಡಿ, ನೀವು ನೋಡ್ತೀವಂತ ದೃಶ್ಯ ಇದು ಅಡಿಗೆಯ ಹಿಂಭಾಗದಲ್ಲಿ ಚರಂಡಿ, ಯಾವ ತರಹ ಚರಂಡಿ ಬಿದ್ದಿದೆ ನೋಡಿ. ಇದನ್ನು ಒಮ್ಮೆನಾದರೂ ಈ ಶಾಲೆಯ ಶಿಕ್ಷಕರು ಹಾಗೂ STMC ಅಧ್ಯಕ್ಷರು ಬಂದು ಇಲ್ಲಿ ಒಮ್ಮೆ ಆದರೂ ಭೇಟಿ ಮಾಡಿದ್ದಾರಾ? ಅವರ ಕಣ್ಣಿಂದ ಏನಾದರೂ ನೋಡಿದ್ದಾರಾ? ಬನ್ನಿ ವೀಕ್ಷಕರೇ ನೋಡಿ, ಇದಿಷ್ಟು ನೋಡಿ ಚರಂಡಿಯಲ್ಲಿ ಎಷ್ಟು ವಾಸನೆ ಬರುತ್ತಿದೆ ಅಂತೇಳಿ ನೀವು ಕಣ್ಮುಂದೆನೆ ನೋಡಿ. ಇದನ್ನು ಒಂದು ಭಾಗದಲ್ಲಿ ಇದನ್ನು ಹೋಗುವಂಥ ಕೆಲಸನೂ ಯಾರು ಮಾಡಿಲ್ಲ ನೋಡಿ ವೀಕ್ಷಕರೇ. ಇದರ ಪಕ್ಕಕ್ಕೆ ಶಾಲೆ ಇದೆ, ಶಾಲೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ತದಾದ ನಂತರ ಈ ಚರಂಡಿ ಏನು ನಿಂತಿದೆಯಲ್ಲ ಗಲೀಜು, ಈ ಗಲೀಜು ಹೋಗಲಿಕ್ಕೆ ಒಂದು ವ್ಯವಸ್ಥೆನೂ ಮಾಡಿಲ್ಲ. ಇದಕ್ಕೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಬೇಕೆ ಅಥವಾ STMC ಅಧಿಕಾರಿಗಳೇ ಬೇಕೆ? ನೋಡಿ ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ. ಇದು ಪದೇ ಇಂಥ ಗಲೀಜು ಇರುವಾಗ ಪಕ್ಕದಲ್ಲಿನೇ ಅಡಿಗೆ ಮಾಡುತ್ತಿದ್ದಾರೆ. ಈ ಅಡಿಗೆ ಮಾಡಬೇಕಾದರೆ ಅವರನ್ನು ಸಮೇತ ಇದು ವಾಸನೆ ಬರುತ್ತದೋ ಇಲ್ಲೋ ಅಂತ ಅವರಿಗೂ ತಿಳಿಯಬೇಕಲ್ಲವೇ? ತದಾದ ನಂತರ ಇಲ್ಲಿ ಪಕ್ಕದಲ್ಲಿ ಶಾಲೆ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೂ ಅವರ ಶಿಕ್ಷಕರಿಗಾದರೂ ಗಮನ ಬೇಡವೇ? ಬನ್ನಿ ವೀಕ್ಷಕರೇ, ಇದು ನೋಡಿ ತಡೆಗೋಡೆ. ಇದು ತಡೆಗೋಡೆ ನೋಡಿ. ಇದು ನೋಡಿ ವೀಕ್ಷಕರೇ, ಇದು ತಡೆಗೋಡೆ ಸುಮಾರು ಸತತ ಎಷ್ಟು ವರ್ಷಗಳಿಂದ ಕಟ್ಟಿರುತ್ತಾರೆ. ಇದು ಸಮೇತ ಯಾವತ್ತು ಬೀಳುತ್ತೋ ಗೊತ್ತಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಸುಶೀಲನಗರ ಗ್ರಾಮ ಪಂಚಾಯತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೃಶ್ಯವನ್ನು ಇವತ್ತು ನೀವು ನೋಡ್ತಿರುವಂಥ ದೃಶ್ಯ ಸ್ವಾಮಿ ಇದು. ಬನ್ನಿ ವೀಕ್ಷಕರೇ, ಇವತ್ತು ಶಾಲೆ ಶಿಕ್ಷಕರುಗಳ ಜೊತೆಗೆ ಒಮ್ಮೆ ಮಾತಾಡೋಣ. ಬನ್ನಿ ವೀಕ್ಷಕರೇ, SKMEPL ಇವರು ನಮ್ಮ ಸುಶೀಲನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೋಸ್ಕರ ಅವರ ಒಂದು ನಿಲುವನ್ನು ನೋಡಿ, ಅವರ ವಿದ್ಯಾರ್ಥಿಯನ್ನು ನೋಡಿ ಈ ಕಂಪನಿ ವತಿಯಿಂದ ಇಂದು ಏನು ಒಂದು ಬಾತ್ರೂಮ್ ವ್ಯವಸ್ಥೆಯನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ಆದರೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ನಡೀತಿರದೇ ಬೇರೆ ವೀಕ್ಷಕರೇ. ನೋಡಿ, ಮುಂಚಿತವಾಗಿ ಅಲ್ಲಿ ನೋಡಿರುವಂಥ ದೃಶ್ಯ ಅದು JSW ಕಟ್ಟಿಸಿರುವಂಥ ಕಂಪ್ನಿಗಳಿಂದ ಕಟ್ಟಿಸಿ ಕೊಟ್ಟಿರುವಂಥ ಅದು ಒಂದು ದೃಶ್ಯ ನೀವು ನೋಡಿ. ಇವತ್ತು SKMEPL ಈ ಕಂಪ್ನಿ ಕಡೆಯಿಂದ ಶಾಲೆ ವಿದ್ಯಾರ್ಥಿಗಳಿಗೆ ಬಾತ್ರೂಮ್ ವ್ಯವಸ್ಥೆ ಮಾಡಿ ಕೊಟ್ಟಾರೆ. ಆದರೆ ಕೊಟ್ಟಿದ್ದಾರೆ, ಯಾವ ತರಹ ಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೇ.